ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ನಾನೊಂದು ಕೋರಡ್ರಾದಲ್ಲಿ ಲೆಟರ್ ಹೆಡ್ ಡಿಸೈನನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಒಂದು ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಈಗ ನಾನು ಪೇಜನ್ನು ಝೂಮ್ ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್ ಪ್ಲಸ್ ಹೊಡೆದಿದ್ದೀನಿ ಕೀಬೋರ್ಡಲ್ಲಿ, ಕಂಟ್ರೋಲ್ ಪ್ಲಸ್ಸನ್ನು ತೊಗೊಂಡಿದ್ದೀನಿ. ಸೊ ಈಗ ನಾನಿಲ್ಲಿ ಡಿಸೈನನ್ನು ಮಾಡಲಿಕ್ಕೆ 2 ಪಾಯಿಂಟ್ ಟೂಲನ್ನು ಸಹಾಯದಿಂದ ತೊಗೊತಾ ಇದ್ದೀನಿ. ಸೊ ಇದಕ್ಕೆ ಕಲರನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಕಲರನ್ನು ಫಿಲ್ ಮಾಡ್ಕೊಂಡಿದ್ದೀನಿ. ಔಟ್ಲೈನನ್ನು ನಾನು ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೂ ಕೂಡ 2 ಪಾಯಿಂಟ್ ಟೂಲ್ನ ಸಹಾಯದಿಂದ ಇಲ್ಲಿ ಒಂದು ಶೇಪನ್ನು ನಾನು ತೊಗೊತಾ ಇದ್ದೀನಿ. ಕೂಡ ಕಲರನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಲರನ್ನು ಫಿಲ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ರೆಕ್ಟ್ಯಾಂಗಲ್ ಟೂಲ್ನ ಸಹಾಯದಿಂದ ಮೇಲೆ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊತಾ ಇದ್ದೀನಿ. ನೋಡಿ, ಚಿಕ್ಕದಾಗಿ ತಗೊಳ್ಳಿ. ಇಲ್ಲಿರೋ ಕಲರನ್ನು ಫಿಲ್ ಮಾಡಿ ಔಟ್ಲೈನನ್ನು ನಾನು ಮಾಡ್ಕೊತಾ ಇದ್ದೀನಿ. ಹೀಗೆ ಈ ಶೇಪಿಗೂ ಕೂಡ ಔಟ್ಲೈನನ್ನು ನೀವು ರಿಮೂವ್ ಮಾಡ್ಕೊಳ್ಳಿ. ನೋಡಿ, ಇದೀಗ ಶೇಪ್ ಕೆಳಗೆ ಹೋಗಬೇಕು. ಸೊ ಅದಕ್ಕೆ ಆಬ್ಜೆಕ್ಟಿಗೆ ಹೋಗ್ತೀನಿ. ಆರ್ಡರ್ಸ್ ಅಂತ ಇರುತ್ತೆ, ಇಲ್ಲಿ ಬ್ಯಾಕ್ ಒನ್ ಅಂತ ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಬ್ಯಾಕ್ ಒನ್ ತೊಗೊಂಡು. ಸೊ ಈಗ ಪಿಕ್ ಟೂಲ್ನ ಸಹಾಯದಿಂದ ಈ 3 ಶೇಪನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ G ಹೊಡೆದು ಗ್ರೂಪ್ ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್ C, ಕಂಟ್ರೋಲ್ V ಹೊಡೆದು ಕಾಪಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಕಾಪಿ ಪೇಸ್ಟ್ ಮಾಡಿಕೊಂಡು ಕೆಳಭಾಗದಲ್ಲಿ ನಾನು ತೊಗೊಬರ್ತಾ ಇದ್ದೀನಿ. ತೊಗೊಬಂದು ಇದನ್ನ ಮಿರರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಿರರ್ ಮಾಡಿಕೊಂಡು ಇದನ್ನ ಕೆಳಭಾಗಕ್ಕೆ ನಾನು ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಬೇಕಾದರೆ ಸ್ವಲ್ಪ ನೀವು ಚಿಕ್ಕದು ಮಾಡಿಕೊಡಿ. ನೋಡಿ, ಈ ರೀತಿಯಾಗಿ. ಈಗ ನಾನು ಇಲ್ಲೊಂದು ಲೋಗೋವನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಲೋಗೋವನ್ನು ಕ್ರಿಯೇಟ್ ಮಾಡಲಿಕ್ಕೂ ಕೂಡ 2 ಪಾಯಿಂಟ್ ಟೂಲ್ನ ಸಹಾಯವನ್ನು ನಾನು ತೊಗೊತಾ ಇದ್ದೀನಿ. ನೋಡಿ, ಶೇಪ್ ಟೂಲ್ನ ಸಹಾಯದಿಂದ ಈ ಶೇಪನ್ನು ಕರೆಕ್ಟಾಗಿ ತಗೊಳ್ಳಿ. ಈ ರೀತಿ ಶೇಪನ್ನು ತಗೊಂಡೆ. ಇದನ್ನು ಕೂಡ ಔಟ್ಲೈನನ್ನು ನಾನು ಮಾಡ್ಕೊಳ್ಳಿ. ಸೊ ಇದಕ್ಕೆ ಕಂಟ್ರೋಲ್ C, ಕಂಟ್ರೋಲ್ V ಕಾಪಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಸೈಜಸ್ಸನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊತಾ ಇದ್ದೀನಿ. ಈಗ ಕಂಟ್ರೋಲ್ C, ಕಂಟ್ರೋಲ್ V ಕಾಪಿ ಪೇಸ್ಟ್ ಮಾಡಿಕೊಂಡು ಇದನ್ನ ನಾನು ಮಿರರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಿರರ್ ಮಾಡಿಕೊಂಡು ಶೇಪ್ ಟೂಲ್ನ ಸಹಾಯದಿಂದ
ಈಗ ಇದಕ್ಕೆ ಕಲ್ಲರನ್ನು ಡಾರ್ಕ್ ಕಲರನ್ನು ಕೊಡಿ. ಸೊ ಇದನ್ನು ಕೂಡ ಆಬ್ಜೆಕ್ಟಲ್ಲಿ ಹೋಗಿ ಬಾರ್ಡರಲ್ಲಿ ಸೆಂಟು ಬ್ಯಾಕ್ ಒನ್ ಅಂತ ಕೊಡ್ತೇವೆ. ಸೊ ಈಗ ಈ ಒಂದು ಇಷ್ಟನ್ನು ಕೂಡ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಜಿ ಹೊಡೆದು ಗ್ರೂಪ್ ಮಾಡ್ಕೊತೇನೆ. ಗ್ರೂಪ್ ಮಾಡಿಕೊಂಡು ಈ ಲೋಗೋನ ಚಿಕ್ಕದಾಗಿ ಮಾಡ್ತಾಯಿದ್ದೆ. ಸೊ ಈ ಲೋಗೋ ನಿಮಗೆ ಎಲ್ಲಿ ಬೇಕು ಅಲ್ಲಿ ನೀವು ಇಟ್ಕೋಬೋದು. ಇಟ್ಟು ಈಗ ಟೆಕ್ಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೆ. ಲೆಟರ್ ಹೆಡ್ ಯಾರದ್ದು ಅವರ ಹೆಸರನ್ನು ಆ್ಯಡ್ ಮಾಡ್ತಾರೆ. ಬೋಲ್ಡ್ ಮಾಡ್ತಾಯಿದ್ದೀನಿ. ಕಲ್ಲರು ನಿಮಗೆ ಯಾವ ಕಲರ್ಸ್ ಇಷ್ಟ ಆಗುತ್ತೆ ಆ ಕಲರ್ಸನ್ನು ಟೆಸ್ಟಿಗೆ ಕೊಡಿ. ನಾನಿಲ್ಲಿ ರೆಡ್ಡನ್ನು ಕೊಡ್ತಾಯಿದ್ದೀನಿ. ನೋಡಿ, ರೆಡ್ಡನ್ನು ಕೊಟ್ಟಿದ್ದೀನಿ. ನೆಕ್ಸ್ಟು ನಿಮಗೆ ನೆಕ್ಸ್ಟ್ ಇಲ್ಲಿ ನಾನು ಡೇಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ಎಲ್ಲಿ ಬೇಕು ಅಲ್ಲಿ ಆ್ಯಡ್ ಮಾಡಿ. ಈಗ ನಾನು ಇದಕ್ಕೆ ಬೇಕಾದಂಥ ಮ್ಯಾಟ್ರನ್ನ ಇಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾನು ಕಾಪಿ ಪೇಸ್ಟ್ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ.
ಸಿಗ್ನೇಚರನ್ನು ಆ್ಯಡ್ ಮಾಡಿರಿ. ನಾನು ಬೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ, ಇದ್ರ ಕೆಳಗೆ ಒಂದು ಲೈನ್ಸ್ ಬೇಕಿದ್ರೆ ಲೈನ್ಸನ್ನು ನೀವು ಹಾಕ್ಕೋಬೋದು. ಅಂಡರ್ಲೈನನ್ನು ತೊಗೊಳ್ತೀನಿ. ಸೊ ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಒಂದು ಲೆಟರ್ ಹೆಡ್ಡನ್ನು ನೀವು ಕೂಡ ರೆಡಿ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.